ಈ ಒಳ ಮೀಸಲಾತಿ ವಿಚಾರ ಸಿದ್ದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ. ಇನ್ನೇನು ಕೆಲವೇ ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗುತ್ತೆ. ಸಿದ್ದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಒಳ ಮೀಸಲಾತಿ. ಕೆಲವೇ ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗುತ್ತೆ. ನಾಗಮೋಹನ್ ದಾಸ್ ಅವರ ಆಯೋಗ ವರದಿ ಜಾರಿಗೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಆಯೋಗದ ವರದಿಯನ್ನೇ ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಅಂತ ಒತ್ತಡವನ್ನ ಹೇರಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲಗೈ ಸಮುದಾಯ ನಾಯಕರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇನ್ನು ಸರ್ಕಾರದ ಹಿಂದಿನ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಪಟ್ಟ ಹಿಡಿದಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ಬಲಗೈ ಸಮುದಾಯದ ನಾಯಕರು ಸಭೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ವಿಶೇಷ ಸಂಪುಟ ಸಭೆಯಲ್ಲಿ ಮುಂದಿಡಬೇಕಾಗಿರುವಂತಹ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಕೆಲವೇ ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ. ನಾಗಮೋಹನ್ ದಾಸ್ ಆಯೋಗ ವರದಿಯನ್ನ ಜಾರಿಗೆ ವಿರೋಧ ಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಲಗೈ ಸಮುದಾಯದ ನಾಯಕರು ಸಿಎಂಗೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದೊಂದು ರೀತಿಯಾಗಿ ಬಗೆಹರಿಯದಂತ ತಲೆನೋವಾಗಿರುವಂತದ್ದು ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಹಿಂದಿನ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಪಟ್ಟು ಹಿಡಿತಾ ಇರುವಂತದ್ದು ಬಲಗೈ ಸಮುದಾಯದ ನಾಯಕರು. ವಿಶೇಷ ಸಂಪುಟ ಸಭೆಯಲ್ಲಿ ಈಗ ಚರ್ಚೆಯನ್ನ ಮಾಡಲಾಗುತ್ತೆ. ಏನೇನು ಅಂಶಗಳನ್ನ ಮುಂದಿಡಬೇಕು ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುವಂಥದ್ದು. ನಾಗಮೋಹನ್ ದಾಸ್ ಆಯೋಗ ವರದಿಯನ್ನ ಜಾರಿ ಮಾಡಿದಂಥದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಿರುವಂಥದ್ದು. ಈಗ ಕೆಲವೇ ಗಂಟೆಗಳಲ್ಲಿ ಆರಂಭ ಆಗುತ್ತೆ ಸಭೆ. ಆಗ ಚರ್ಚೆ ಆಗುತ್ತೆ ಮುಂದಿನ ನಿರ್ಧಾರಗಳು ಏನೇನು ಅಂತ. ಸಚಿವ ಸಂಪುಟ ಸಭೆಗೂ ಮೊದಲೇ ಬಲಗೈ ಸಮುದಾಯದ ನಾಯಕರು ಒಂದು ರೀತಿಯಾಗಿ ಪಟ್ಟು ಹಿಡಿತಾ ಇರುವಂಥದ್ದು. ಸಿಎಂ ಸರ್ಕಾರಕ್ಕೆ ಇದು ಬಿಸಿ ತುಪ್ಪವಾಗಿದೆ, ಈ ಒಳ ಮೀಸಲಾತಿ ಜಾರಿ ಅನ್ನುವಂಥದ್ದು. ಹಾಗಾಗಿ ಈಗ ಕಾಂಗ್ರೆಸ್ ಸರ್ಕಾರ ಅಥವಾ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಏನೇ ನಿರ್ಧಾರಗಳನ್ನು ತಗೊಳ್ತಾರೆ, ಒತ್ತಡಗಳು ಕೂಡ ಅಷ್ಟೇ ಇರುವಂಥದ್ದು. ಬಲಗೈ ಸಮುದಾಯದ ನಾಯಕರು ಒತ್ತಾಯ ಮಾಡ್ತಿದ್ದಾರೆ, ಪಟ್ಟು ಹಿಡಿತಾ ಇದ್ದಾರೆ, ಮರುಪರಿಶೀಲನೆ ಮಾಡಬೇಕು ಈ ಹಿಂದಿನ ನಿರ್ಧಾರಗಳನ್ನ ಅಂತ. ಏನ್ ಮಾಡ್ತಾರೆ ಅಂತ ಇವಾಗ ಕಾದು ನೋಡ್ಬೇಕಾಗಿರುವಂಥದ್ದು. ಒಳ ಮೀಸಲಾತಿ ಅನ್ನುವಂಥದ್ದು ಸಾಕಷ್ಟು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಈ ಕಡೆ ಕ್ಲಾರಿಟಿಯನ್ನ ಕೂಡ ಸರ್ಕಾರ ಕೊಡ್ತಾ ಇಲ್ಲ, ಒತ್ತಾಯಗಳು ಕೂಡ ಸುಮ್ಮನೆ ಆಗ್ತಾ ಇಲ್ಲ ನಾಯಕರುಗಳಿಂದ. ಹಾಗಾಗಿ ಈಗ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ಆರಂಭ ಮಾಡಲಾಗುತ್ತೆ. ಏನೇನೆಲ್ಲ ಚರ್ಚೆಗಳಾಗಬಹುದು, ಯಾವ ಯಾವ ಅಂಶಗಳನ್ನ ಮುಂದಿಟ್ಕೊಂಡು ಚರ್ಚೆ ಆಗಬಹುದು. ಹಾಗಿದ್ರೆ ಸಚಿವ ಸಂಪುಟ ಸಭೆಗೂ ಮೊದಲೇ ಪಟ್ಟು ಹಿಡಿತಾ ಇರುವಂಥದ್ದು ನಾಯಕರುಗಳು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಬಲಗೈ ಸಮುದಾಯದ ನಾಯಕರು ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು ಕೂಡ ಗೊತ್ತೇ ಇದೆ ಸಾಕಷ್ಟು ದಿನಗಳಿಂದ. ಕೆಲವೇ ಗಂಟೆಗೆ ಈ ಸಚಿವ ಸಂಪುಟ ಸಭೆ ಆರಂಭ ಆಗುತ್ತೆ. ಅದಾದ ನಂತರದಲ್ಲಿ ಏನೇನೆಲ್ಲ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯನವರು ತಗೋಬಹುದು ಕಾದು ನೋಡ್ಬೇಕಾಗಿದೆ. ನುಂಗಲಾರದ ಬಿಸಿ ತುಪ್ಪ ಆಗಿರುವಂಥದ್ದು ಈಗ ಒಳ ಮೀಸಲಾತಿ ವಿಚಾರ. ಕ್ಯಾಬಿನೆಟ್ ಡಿಸಿಷನ್ನು ಇವತ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಹೆಚ್ಚು ಕಡಿಮೆ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ ನನಗೆ. ಬಲಗೈ ಸಮುದಾಯ ವಿರೋಧ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅದು ಡಿಸಿಷನ್ ತೆಗೆದುಕೊಳ್ಳಿ. ಸಚಿವರಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದೆಯಾ ಅಂತ ಸರ್? ಒಗ್ಗಟ್ಟಿದೆ, ಒಗ್ಗಟ್ಟಿದೆ, ಒಮ್ಮತ ಒಗ್ಗಟ್ಟಿದೆ, ಒಮ್ಮತ ಇದೆ. ಹಿಂದೆಯೇ
ಒಮ್ಮತ ಇದ್ದಿದ್ರೆ ಇದು ಇಷ್ಟು ತಡ ಆಗ್ತಿರ್ಲಿಲ್ಲ ಅನ್ನೋ ನೋಡಿ, ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ ಹೋಗಿದೆ. ಇದಕ್ಕಿಂತ ಒಕ್ಕಟ್ಟಿನೇನು ಬೇಕು, ಇದಕ್ಕಿಂತ ಒಮ್ಮತ್ತಿನೇನು ಬೇಕು? 17 ಮೇಲೆ 15-60 ರೇಷಿಯೋ ಹಂಚ್ಕೊಳ್ಳೋದು ಒಂದಿದೆ. ರೋಸ್ಟರ್ ಬಿಂದುದ ಬಗ್ಗೆ ಚರ್ಚೆ ಆಗ್ತದೆ. ಅದು ಬಿಟ್ಟರೆ ಏನಿದೆ? ಸರ್ಕಾರಕ್ಕೆ ಮನಸ್ಸಿಲ್ವಾ? ಇಡೀ ಅಸೆಂಬ್ಲಿ ಕೌನ್ಸಿಲಲ್ಲಿ ಒಪ್ಪಿಗೆ ಪಡೆದ ನಂತರ ಯಾರು ಒಮ್ಮತ್ತಿಲ್ಲಾರ್ದಾಗತ್ತೆ? ಫೈನಲ್ ಆಗುತ್ತೆ. ಅವರು ಸ್ವತಂತ್ರರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಅವರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಅವರು ಸ್ವತಂತ್ರರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಅವರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಅವರು ಸ್ವತಂತ್ರರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಅವರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಅವರು ಸ್ವತಂತ್ರರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಅವರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಅವರು ಸ್ವತಂತ್ರರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಅವರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಅವರು ಸ್ವತಂತ್ರರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಅವರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಅವರು ಸ್ವತಂತ್ರರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಅವರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಅವರು ಸ್ವತಂತ್ರರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಅವರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಅವರು ಸ್ವತಂತ್ರರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಅವರು ಹೇಳೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ, ಮಾತಾಡಲಿ. ಅಲ್ಟಿಮೇಟ್ಲಿ ಸರ್ಕಾರ ಒಂದು ತೀರ್ಮಾನ ತಗೊಳ್ತದೆ. ಒಳ ಮೀಸಲಾತಿ ವಿಚಾರ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗಿ ಇದ್ದಿದ್ದಂಥದ್ದು. ಈಗ ಒಳ ಮೀಸಲಾತಿ ವಿಚಾರವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಬೇಕು ಅಂತಾನೆ ಸಚಿವ ಸಂಪುಟ ಸಭೆಯನ್ನ ಈ ಮೊದಲೇ ಕರೆಯಲಾಗಿತ್ತು. ಆದ್ರೆ ಈ ಬೈ ಎಲೆಕ್ಷನ್ ವಿಚಾರವಾಗಿ ಮುಂದೂಡಲಾಗಿತ್ತು. ಇವತ್ತಿಗೆ ನಿರ್ಧಾರವನ್ನ ಮಾಡಿದ್ದು ಏಪ್ರಿಲ್ 24ಕ್ಕೆ ಸಚಿವ ಸಂಪುಟ ಸಭೆಯನ್ನ ಕರೆಯೋಣ ಇದೇ ವಿಚಾರವಾಗಿ ಅಂತ. ಅದೇ ನಿಟ್ಟಿನಲ್ಲಿ ಇವತ್ತು ಸಭೆ ಕರೆಯಲಾಗಿದೆ. ಕ್ಯಾಬಿನೆಟ್ ಡಿಸಿಷನ್ನು ಇವತ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಹೆಚ್ಚು ಕಡಿಮೆ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ ನನಗೆ. ಬಲಗೈ ಸಮುದಾಯ ವಿರೋಧ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅದು ಡಿಸಿಷನ್ ತೆಗೆದುಕೊಳ್ಳಿ. ಸಚಿವರಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದೆಯಾ ಅಂತ ಸರ್? ಒಗ್ಗಟ್ಟಿದೆ, ಒಮ್ಮತ ಇದೆ. ಹಿಂದೆಯೇ ಒಮ್ಮತ ಇದ್ದಿದ್ರೆ ಇದು ಇಷ್ಟು ತಡ ಆಗ್ತಿರ್ಲಿಲ್ಲ ಅನ್ನೋ ನೋಡಿ, ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ ಹೋಗಿದೆ. ಇದಕ್ಕಿಂತ ಒಕ್ಕಟ್ಟಿನೇನು ಬೇಕು, ಇದಕ್ಕಿಂತ ಒಮ್ಮತ್ತಿನೇನು ಬೇಕು? 17 ಮೇಲೆ 15-60 ರೇಷಿಯೋ ಹಂಚ್ಕೊಳ್ಳೋದು ಒಂದಿದೆ. ರೋಸ್ಟರ್ ಬಿಂದುದ ಬಗ್ಗೆ ಚರ್ಚೆ ಆಗ್ತದೆ. ಅದು ಬಿಟ್ಟರೆ ಏನಿದೆ? ಸರ್ಕಾರಕ್ಕೆ ಮನಸ್ಸಿಲ್ವಾ? ಇಡೀ ಅಸೆಂಬ್ಲಿ ಕೌನ್ಸಿಲಲ್ಲಿ ಒಪ್ಪಿಗೆ ಪಡೆದ ನಂತರ ಯಾರು ಒಮ್ಮತ್ತಿಲ್ಲಾರ್ದಾಗತ್ತೆ? ಫೈನಲ್ ಆಗುತ್ತೆ. ಕ್ಯಾಬಿನೆಟ್ ಡಿಸಿಷನ್ ನಾನು ಒಬ್ಬನೇ ಹೇಳೋದಿದ್ರೆ ಹೇಳ್ಬಿಡ್ತಿದ್ದೆ. ಕ್ಯಾಬಿನೆಟ್ ಡಿಸಿಷನ್ನು ಇವತ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಹೆಚ್ಚು ಕಡಿಮೆ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ ನನಗೆ. ಬಲಗೈ ಸಮುದಾಯ ವಿರೋಧ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅದು ಡಿಸಿಷನ್ ತೆಗೆದು. ಸಚಿವರಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದೆಯಾ ಅಂತ ಸರ್? ಒಗ್ಗಟ್ಟಿದೆ, ಒಮ್ಮತ ಇದೆ. ಹಿಂದೆಯೇ ಒಮ್ಮತ ಇದ್ದಿದ್ರೆ ಇದು ಇಷ್ಟು ತಡ ಆಗ್ತಿರ್ಲಿಲ್ಲ ಅನ್ನೋ ನೋಡಿ, ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ ಹೋಗಿದೆ. ಇದಕ್ಕಿಂತ ಒಕ್ಕಟ್ಟಿನೇನು ಬೇಕು, ಇದಕ್ಕಿಂತ ಒಮ್ಮತ್ತಿನೇನು ಬೇಕು? ಒಳ ಮೀಸಲಾತಿ ನೀಡುವಂತಹ ವಿಚಾರವಾಗಿ ಈಗ ಎಡಗೈ ಮತ್ತೆ ಬಲಗೈ ನಡುವಿನ ಭಿನ್ನಾಭಿಪ್ರಾಯವೇ ಹೆಚ್ಚಾಗಿರುವಂಥದ್ದು. ಇದು ಈಗ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾಗಿ ತಲೆನೋವನ್ನ ತಂದಿಟ್ಟಿದೆ. ಇನ್ನು ಎಸ್ಸಿ ಸಮುದಾಯದಲ್ಲಿ ಇರುವಂತಹ 101ಕ್ಕೂ ಹೆಚ್ಚು ಉಪಜಾತಿಗಳಲ್ಲಿ ಅತಿ ಹೆಚ್ಚು ಹಿಂದುಳಿದಿರುವಂತಹ ಸಮುದಾಯಗಳಿಗೆ ಮೀಸಲಾತಿಯಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸೋದು ಈ ಒಳ ಮೀಸಲಾತಿಯ ಮುಖ್ಯವಾದ ಉದ್ದೇಶ ಅಂತ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಇನ್ನು ಮೀಸಲಾತಿಯಲ್ಲಿ ನ್ಯಾಯಯುತ ಪಾಲ್ ಸಿಗ್ತಾ ಇಲ್ಲ ಅಂತ ಕೂಡ ಆರೋಪ ಮಾಡಿ ಸದಾಶಿವ ಆಯೋಗದ ವರದಿಗಳನ್ನ ಜಾರಿಗೊಳಿಸೋಕೆ ಎಡಗೈ ಸಮುದಾಯಗಳು ಈ ಕಡೆ ಮಾದಿಗ ಮತ್ತೆ ಇತರ ಉಪಜಾತಿಗಳಿಗೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದೇ ನಿಟ್ಟಿನಲ್ಲಿ ಹೋರಾಟ ಚಳುವಳಿಗಳು ಕೂಡ ನಡೀತಾ ಇದೆ.
ಇನ್ನು ಈ ನಿಟ್ಟಿನಲ್ಲಿ ಚರ್ಚೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಬೇಕು. ಈ ಹಿಂದೆ ಸಚಿವ ಸಂಪುಟ ಸಭೆಯನ್ನ ಇದೇ ನಿಟ್ಟಿಗೆ ಕರೆಯಲಾಗಿತ್ತು, ಬೈ ಎಲೆಕ್ಷನ್ ವಿಚಾರಕ್ಕೆ ಮುಂದೂಡಲಾಗಿತ್ತು. ಇವತ್ತು ಇದೆಲ್ಲದಕ್ಕೂ ಕೂಡ ತೆರೆ ಬೀಳತ್ತೆ ಕೆಲವೇ ಗಂಟೆಗಳಲ್ಲಿ ಅಂತ ಹೇಳ್ಬೋದು. ಪರಿಶಿಷ್ಟ ಜಾತಿ ಮೀಸಲಾತಿಯನ್ನ 15% 17% ಏರಿಕೆ ಮಾಡಿಕೊಂಡಾಗಿದೆ. ಅದಲ್ಲದೆ ST ಮೀಸಲಾತಿಯನ್ನ 3% 7% ಏರಿಕೆ ಮಾಡಲಾಗಿದೆ. ಇನ್ನು ಇದೇ ಹಿನ್ನೆಲೆಯಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣ 50% 56% ಏರಿಕೆ ಆಗಿದೆ. ಇನ್ನು ಹೆಚ್ಚಳ ಮಾಡಿದಂತ ಪ್ರಮಾಣಕ್ಕೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸೋದಕ್ಕೆ ಮಸೂದೆಯನ್ನ ಕೂಡ ರೂಪಿಸಲಾಗಿರುವಂತದ್ದು. ಇದಕ್ಕೆ ಈಗ ರಾಜ್ಯಪಾಲರು ಕೂಡ ಸಹಿ ಹಾಕಿದ್ದಾರೆ. ಏಪ್ರಿಲ್ 16ಕ್ಕೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗಿತ್ತು. ಹಾಗಾಗಿ ವಿಶೇಷ ಸಂಪುಟ ಸಭೆಯನ್ನ ಕರಿಬೇಕು ಅಂತ ಬೇಡಿಕೆಯನ್ನ ಕೂಡ ಅಲ್ಲಿ ವ್ಯಕ್ತಪಡಿಸಲಾಗಿತ್ತು. SC ಸಮುದಾಯವನ್ನ ಪ್ರತಿನಿಧಿಸುವಂತಹ ಸಚಿವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಸಂಪುಟ ಸಭೆ ಯಾಕೆ ಅಂತ ನೋಡ್ತಾ ಹೋದಾಗ 17% ಮೀಸಲಾತಿಯಲ್ಲಿ 6:6:5 ಸರ್ವಸಮ್ಮತದಿಂದ ಒಳ ಮೀಸಲಾತಿ ಅಳವಡಿಸೋದರ ಬಗ್ಗೆ ಈ ಹಿಂದೆ ಕೂಡ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿತ್ತು. ಅದೇ ಹಿನ್ನೆಲೆಯಲ್ಲಿ ಒಟ್ಟು 50% ಮೀಸಲಾತಿಯ ಮಿತಿಯಲ್ಲಿ 15 SC ಮೀಸಲಾತಿಯಲ್ಲೇ ಒಳ ಮೀಸಲಾತಿಯನ್ನ ನೀಡೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಇನ್ನು ABC ಒಳ ಮೀಸಲಾತಿ ವರ್ಗೀಕರಣಕ್ಕೆ ಎಷ್ಟು ಪ್ರಮಾಣದಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಬೇಕು. ಇದೇ ನಿಟ್ಟಿನಲ್ಲಿ ವಿಶೇಷ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಇವತ್ತು. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತದಾರರು ನಿರ್ಣಾಯಕ ಸಂಖ್ಯೆಯಲ್ಲಿ ಇರುವಂತದ್ದು ಎಲೆಕ್ಷನ್ ಸಂದರ್ಭದಲ್ಲಿ ಗೊತ್ತಾಗಿರುತ್ತೆ. ನೀವು ಒಂದ್ ವೇಳೆ ಈ ಚುನಾವಣೆಗೂ ಮೊದಲು ಒಳ ಮೀಸಲಾತಿ ಘೋಷಣೆ ಮಾಡಿದಿದ್ರೆ ಅದು ವ್ಯತಿರಿಕ್ತ ಪರಿಣಾಮ ಉಂಟಾಗೋ ಆತಂಕ ಇತ್ತು. ಹಾಗಾಗಿ ಉಪಚುನಾವಣೆ ಫಲಿತಾಂಶದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರಬಾರದು ಅನ್ನೋ ಉದ್ದೇಶದಿಂದ ಸಂಪುಟ ಸಭೆಯನ್ನ ಈ ಮೊದಲೇ ನಡೆಸಿರ್ಲಿಲ್ಲ, ಮುಂದೂಡಲಾಗಿತ್ತು. ಈ ಬೈ ಎಲೆಕ್ಷನ್ ಮುಗಿದ್ಬಿಡ್ಲಿ ಅಂತ. ಈ ಕಡೆ ಒತ್ತಡ ಕೂಡ ಹೆಚ್ಚಾಗಿತ್ತು. ಅದೇ ರೀತಿಯಾಗಿ ಇವತ್ತು ಸಭೆ ನಡೀತಾ ಇರುವಂಥದ್ದು.